ಹಾಯ್ ಮಂಗರಿ, ಚೀ ಮಂಗರಿ. How's the Josh? Hi guys. Hi guys. Hi Snoopy. Hi guys, welcome back to my channel. Surprise successful ಆಯ್ತು. ಎಷ್ಟು ಕಷ್ಟ ಎಷ್ಟು ಕಷ್ಟ ಪಡ್ಕೊಂಡು ನಾನು ಒಂದೊಂದ್ ಸುಳ್ಳು ಹೇಳೋದಕ್ಕೂ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತದೆ. ಬಿಕಾಸ್ ನಾನು ಎಲ್ಲೋದ್ರು ಏನ್ ಮಾಡಿದ್ರು ನಾ ಅಮ್ಮಂಗೆ ಹೇಳ್ತದೆ, ಇದು ಮಾತ್ರ ಆಗ್ತಾ ಇಲ್ವಲ್ಲ ಅಂತ ಸಿಕ್ಕಾಪಟ್ಟೆ ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದೆ. ಅದ್ರಲ್ಲೂ ಲಾಸ್ಟ್ ವಾರ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ಯಾವಾಗ ನಂಗೆ 4 days ವರ್ಕ್ ಇತ್ತು, 4 days ವರ್ಕ್ ಆದ್ಮೇಲೆ ನೆಕ್ಸ್ಟ್ ಡೇನೆ ಫ್ಲೈಟ್ ಇತ್ತು ನನ್ಗೆ. ಅದನ್ನ ನಾನು 2 ದಿನ ರಜಾ ಇದೆ, ಆಮೇಲೆ ಇನ್ನೂ ಕೆಲಸ ಇದೆ ಅಂತೆಲ್ಲ ಹೇಳಿ ಮ್ಯಾನೇಜ್ ಮಾಡಿದ್ದೆ. ಸರ್ಪ್ರೈಸ್ ಫುಲ್ ಆನ್ ಪಾಯಿಂಟ್ ಸಕ್ಸಸ್ ಆಯ್ತು. ಯಾಕಂದ್ರೆ ನಮ್ಮ ಅಮ್ಮ ಅಳ್ತಾ ಇದ್ದಾರೆ. My mom is crying. Look at my brother's face. You can get to know. This is not his face. Thank you. I wanted to surprise both of you. ಮಾಮಂಗೆ ಹೇಳಿದೆ ಮತ್ತೊಬ್ಬಿಟ್ಟಾರ. ಮಾಮಂಗೆ ಆಕ್ಚುಲಿ ಡೇಟ್ ಹೇಳಿದ್ದೆ, ಮಾಮ ಯಾರ ಬರ್ಲಿ ಕರ್ಕೊಂಡು ಹೋಗಕ್ಕೆ ಅಂತ. ಬಟ್ ಯಾರಿಗೂ ಹೇಳದ್ ಬೇಡ, ಮಾಮ ಬೈ ಮಿಸ್ಟೇಕ್ ಹೇಳ್ತಾರೆ. ಬಟ್ ಗೊತ್ತು ಮಾಮಂಗೆ. ಒಂದ್ಸತಿ ಕೇಳಿ ನೋಡಿ. 7th ಅಂತ ಅಂಡ್ ಸ್ನೂಪಿನ ಮಾತಾಡ ಅಲ್ಲಿ. ಹಾಯ್ ಸ್ನೂಪಿ ಮಂಗಾರಿ, ಹಾಯ್ ಮಂಗಾರಿ, ಚೀ ಮಂಗಾರಿ. ಚಿ ಮಗನೇ ನೆಕ್ಸ್ಟ್ ಮಂತ್ ಅಂತ ಅನ್ಕೊಂಡೆ. ಯಾಕಂದ್ರೆ ಲಾಸ್ಟ್ ಫ್ಯೂ ವೀಕ್ಸ್ ತಿಂಗಳಿದೆ ರೆಡಿ ಆಗೋ ಅಂತ ಹೇಳ್ತಿದ್ರು. ನಾನು ನೆಕ್ಸ್ಟ್ ಮಂತ್ ಬರೋದು. ಈ ಮಂತ್ ಏನಾದ್ರು ರೆಡಿ ಮಾಡ್ಕೊಳ್ಳೋಣ, ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದು. ಸ್ಟೋರ್ ರೂಮ್ ಅಲ್ಲ, ಬಟ್ಟೆ ಅದಕ್ಕೆ ನಾನು ಅಷ್ಟೇ ಅದಕ್ಕೆ ಸುಮ್ನೆ ಅದೇ. ಅಂತ ಕೇಳಿದ ತಕ್ಷಣ ವಾಟ್ಸಪ್ ಟೆಕ್ಸ್ಟ್ ಮಾಡಲ್ಲ. ಅವಾಗ ಒಂದ್ ಲೈಕ್ ಈ 5% ಹಿಂಟ್ ಬಂತು. ಮನೇಲೆ ಇದೀನಿ, ಯಾಕೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಬಂದ್ಬಿಡಿದ್ಯಾ, ಪಿಕ್ ಮಾಡಕ್ ಬರ್ಬೇಕಾ ಅಂತ ಕೇಳಕ್ಕೆ ಅಂತ ಟೆಕ್ಸ್ಟ್ ಮಾಡಿದೆ. ನೀನ್ ರಿಪ್ಲೈ ಮಾಡಿಲ್ಲ. ಸುಮ್ಮನೆ ಕೇಳಿರ್ತಾನೆ ಅನ್ಕೊಂಡ್ ಸುಮ್ಮನೆ ಅದೇ ಗೆಸ್ಸೇ ಮಾಡಿಲ್ಲ. ಒಂದೇ ಒಂದು ಸಣ್ಣ ಪರ್ಸೆಂಟೇಜ್ ಕೂಡ ನನಗೆ ಇದಿಲ್ಲ, ನೆನಪಿಲ್ಲ ನಿಮಗೆ ಅಂತ. ಮುಂದಿನ ತಿಂಗಳು ಬರ್ತೀಯ ಅಂತಾನೆ ಕಾಯ್ತಾ ಇದ್ದೆ. ಅನ್ಎಕ್ಸ್ಪೆಕ್ಟೆಡ್ ನನ್ಗೆ ಇವತ್ತು ಒಂಥರ ಶಾಕಿಂಗ್ ತರ. ನಂಗೆ ಇದು ನಿಜವಾಗ್ಲೂ ಶಾಕಿಂಗ್ ಇದು. ನಂದು ಹಾರ್ಡ್ ವರ್ಕ್ಗೆ ಮೈ ಹಾರ್ಡ್ ವರ್ಕ್ ಪೇಡ್ ಆಫ್ ಟುಡೇ. ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತಂದ್ರೆ ನೀನು. ಥ್ಯಾಂಕ್ ಯು. ನಿಮ್ಗೆ ರಜಾ ಇದೆ, ಹಾಲಿಡೇ ಇದೆ, ಮಲಗಿರ್ತೀಯಾ, ಸ್ವಲ್ಪ ಲೇಟ್ ಆಗಿ ಮಾಡೋಣ ಅಂತ ಅನ್ಕೊಂಡೆ. ಅವಾಗೇ ನಾನು ಕಾಲ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಿ ಅಲ್ವಾ ಎಲ್ಲಾರು ಹೇಗ್ ಸರ್ಪ್ರೈಸ್ ಆದ್ರು ಅಂತ. ನನ್ಗಂತೂ ಈ ಸರ್ಪ್ರೈಸ್ ಕೊಟ್ಟಿದ್ ತುಂಬಾನೇ ಖುಷಿ ಆಯ್ತು. ಅದ್ರಲ್ಲೂ ಮಫಿನ್ ರಿಯಾಕ್ಷನ್ ಹೀಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಅದನ್ನು ನೋಡಿ ನಂಗೆ ತುಂಬಾನೇ ಖುಷಿ ಆಯ್ತು. ಇನ್ನು ತಾತ, ಅಮ್ಮಮ್ಮ, ಮಾಮ ಅವರಿಗೆಲ್ಲರಿಗೂ ಪ್ರ್ಯಾಂಕ್ ಕಾಲ್ ಮಾಡಿ ಸರ್ಪ್ರೈಸ್ ಕೊಟ್ಟಿದ್ದೆ. ಹೇಗಿತ್ತು ಅಂತ ನೀವೇ ಮುಂದೆ ನೋಡಿ. ಹಾಗೆ ನೀವೇನ್ ನೋಡ್ತಾ ಇದ್ದೀರಾ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬಂದಿದ್ದೀನಿ ಅನ್ನೋ ಖುಷಿಗೆ ಅಮ್ಮ ನಂಗೆ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡ್ಕೊಡ್ತಾ ಇದ್ದಾರೆ. ಅದು ಪನ್ನೀರ್ ಅಂಡ್ ಚೀಸ್ ಸ್ಟಫ್ ಪರಾಟ. ನನ್ಗಂದು ತುಂಬಾನೇ ಇಷ್ಟ ಆಯ್ತು. ಅದ್ರ ಜೊತೆ ನಂಗೆ ಆಮಂಡ್ ಪಾಯಸ ಕೂಡ ಕೊಟ್ಟಿದ್ರು. ಇಟ್ ವಾಸ್ ಅ ಪರ್ಫೆಕ್ಟ್ ಫಸ್ಟ್ ಡೇ ಬ್ರೇಕ್ಫಾಸ್ಟ್ ಅಂತಾನೆ ಅನ್ಸ್. ಈ ಸರಿ ವೆಕೇಶನ್ ನ ಮೇನ್ ಕ್ಯಾರೆಕ್ಟರ್ ಆಗಿದ್ದು ಮಫಿನ್. ನನಗೆ ಮಫಿನ್ ಜೊತೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸ್ನೂಫಿ ಅಂಡ್ ಪುಸ್ಪಸ್ ಹ್ಯಾವ್ ಆಲ್ವೇಸ್ ಬೀನ್ ಮೈ ಹಾರ್ಟ್. ಬಟ್ ಮಫಿನ್ ನಮ್ಮನೆ ಚಿಕ್ಕ ಮಗು ತರನೇ ಇದ್ದ. ಅವನು ಆಟ ಆಡೋದ್ರ ಜೊತೆಗೆ ನಮ್ಮನ್ನು ಆಟ ಆಡಿಸ್ತಾನೆ. ಅವನು ಆಡೋದನ್ನ ನೋಡೋದೇ ನನಗೆ ತುಂಬಾ ಖುಷಿ. ಇನ್ನು ಪುಸ್ಪುಸ್ 2 ದಿನಕ್ಕೂ 3 ದಿನಕ್ಕೂ ಒಂದ್ಸತಿ ಬಂದು ಮನೆಗೆ ವಿಸಿಟ್ ಕೊಟ್ಬಿಟ್ಟು ಹೋಗ್ತಾನೆ. ಸೊ ಅವನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿಲ್ಲ. ಆದ್ರೂ ಹಿಯರ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ಲಿಪ್ಪಿಂಗ್, ನೋಡ್ಕೊಂಡ್ ಬನ್ನಿ. ಸೊ ಟೋಟಲಿ ಮಫಿನ್, ಪುಸ್ಪುಸ್, ಸ್ನೂಫಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ನಂಗೆ ತುಂಬಾನೇ ಖುಷಿ ಆಯ್ತು. ನೀನೆಷ್ಟು ಫೇಮಸ್ ಗೊತ್ತಾ ಹಂಗೇರಿಲಿ? ಎಲ್ಲರಿಗೂ ಗೊತ್ತು ಪುಸ್ಪುಸ್ ಯಾರು ಅಂತ. ಗೊತ್ತಾ ನಿಂಗೆ? ಬರ್ತೀಯ ನೀನು ನನ್ನ ಜೊತೆ? ಬರ್ತೀಯಾ? ಬ್ಯಾಗ್ ತಗೋ. ನಿನ್ ಫ್ಯಾಮಿಲಿ ಇದೆಯಾ ಇಲ್ಲಿ? ಹೌದಾ, ಸರಿ. ಹಾಗಾದ್ರೆ ಬರಲ್ಲ ನನ್ನ ಜೊತೆ ನೀನು? ಬರಲ್ವಾ?
ಅನಗ ಉಪಹಾರ ಅಂತ ಇದೆ, ಅಲ್ಲಿ ಒಂದು ವಡೆ ಸಿಕ್ಕಿತ್ತು, ವಡೆ ತಗೊಂಡ್ ತಿಂತ ತೂತೊಡೆ. ನಮ್ ತರನೇ ಮಾಡ್ತಾರ? ನಮ್ ತರನೇ. ನಾಯಿ ಮರಿ ತಗೊಂಡ್ಬಿಟ್ಟಿದ್ದೀರಾ? ನಮ್ಮ ಹತ್ರನೂ ಇದೆ ನಾಯಿ ಮರಿ. ಅದೇನಾಯ್ತು ಅಂದ್ರೆ ಬಂದ್ ಮಲಿಕೊಳ್ಳೋದು, ಒಂದ್ ಸ್ವಲ್ಪ ಹಸು ಬಂದ ರೂಢಿ ಮಾಡ್ಬಿಟ್ಟ, ರೂಢಿ ಮಾಡ್ಬಿಟ್ಟು ಊಟ. ಇನ್ನ ಏನೇನ್ ಮಾಡೋದು, ಅದೇ ಒಂಚೂರು ಅನ್ನ ಬಿಸ್ಕೆಟ್ ಅದು ಹಾಕೊಂಡು ಅದಿನ್ನೇ ತಿನ್ನಲ್ಲ, ಅದಿಲ್ಲೇ ಆ ಜಾಗಕ್ಕೆ ಕೆಟ್ಟು ಹೋಗಲ್ಲ. ಅದಲ್ಲ ನಿಮ್ಮ ಹತ್ರ ನಾಯಿನಾ? ಯಾವ ನಾಯಿ? ನಿಮ್ ನಾಯಿ ಮರಿ ನಾನ್ ಕೇಳಿದ್ದು. ಇವಾಗ ನೀನ್ ತೋರಿಸ್ತಾರ ಅದು ನನ್ನ ಹತ್ರ ಇದೆ. ಇವಾಗ ನೋಡುತ್ತಲ್ಲ, ನೀನ್ ತೋರಿಸ್ತಲ್ಲ ಯಾವ್ದು? ಬಾಯ್ ಬಾಯ್ ಮಾಡು, ಬಾಯ್ ಮಾಡು. ಬಾಯ್ ಮಾಮ, ಹುಷಾರಾಗಿ ಹೋಗ್ಬನ್ನಿ. ಹರ್ಷದ್ ಜೊತೆ ಮಫಿನ್ ಕೂಡ ಓದ್ತಾ ಇದೆ. ವೆರಿ ಇಂಟ್ರೆಸ್ಟ್. ಓ ಎಸ್ ಎಸ್, ಅದೇ 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 ಲೈನ್, ಅದೇ ಲೈನ್, ಅದೇ ಕರೆಕ್ಟ್. ಪುಟಾಣಿ ಮಫಿನ್, ಪುಟಾಣಿ ಮಫಿನ್. ಮಫಿನ್ ಇವತ್ತು ಸ್ನಾನ ಆಯ್ತು ಅಲ್ವಾ ಮಫಿನ್? ಅಲ್ಲ ಮಫಿನ್? ಅಲ್ಲ ಅಲ್ಲ ಮಫಿನ್? ಸ್ನಾನ ಮಾಡಿದ್ಮೇಲೆ ಸುಧಾರಿಸ್ಕೊಂಡು ಇವಾಗ ಓದ್ಕೋತಾ ಇರೋದು. ಓಕೆ ಓಕೆ, ಕಂಟಿನ್ಯೂ. ಇಲ್ಲಿಗೆ ಬಂದಿದ್ದು ಮೊದಲನೇ ದಿನಾನೇ ಟ್ರೈ ಮಾಡಿದ್ದು ಮೈ ಮೋಸ್ಟ್ ಫೇವ್ರೇಟ್ ತಂದೂರಿ ಚಾಯ್, ಅದ್ರ ಜೊತೆಗೆ ಐಸ್ ಕ್ರೀಮ್. ಮಮ್ಮಿನ ಹರ್ಷನ ಪೋಲಾ ಬೇರ್ ಕರ್ಕೊಂಡ್ ಬಂದಿದ್ದೀವಿ. ಎಕ್ಸ್ಕ್ಯೂಸ್ ಮೀ, ಐ ಡ್ರೋ ನಾನ್ ಕಾರ್ ಓಡಿಸಿದ್ದು. ನನ್ ಕಾರ್ಗೆ ಇಲ್ಲಿಟ್ಟಿದೆ, ಎತ್ಕೊಂಡ್ಬಿಟ್ಟ. ನಾನು ಓಡಿಸ್ಕೊಂಡ್ ಬಂದಿದ್ದು. ಸಂಜೆ ಆಗ್ತಿದ್ದ ಹಾಗೆ ನಂಗೆ ಮನೇಲಿರೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಅದಕ್ಕಾಗಿ ದಿನಾ ಸಂಜೆ ಎಲ್ಲಾದ್ರೂ ಹೊರಗೆ ಹೋಗ್ತಾ ಇದ್ವಿ. ಇವತ್ತು ಪೋಲಾ ಬೇರಿಗೆ ಬಂದಿದ್ವಿ. ಸೊ ಇಲ್ಲಿ ಟ್ರೈ ಮಾಡ್ತಾ ಇರೋದು ತಿರಮಿಸು, ಚಿಲ್ಲಿ ಗುವಾವಾ ಸಾರ್ಬೆಟ್ ಮತ್ತೆ ಮ್ಯಾಂಗೋ ಐಸ್ ಕ್ರೀಮ್. ಮೂರೂ ನಮ್ಮ 3 ಜನಕ್ಕೂ ತುಂಬಾನೇ ಇಷ್ಟ ಆಯ್ತು. ಏನೋ ಗೊತ್ತೇ ಇಲ್ವೇನೋ ನಂಗೆ, ಡ್ಯೂಡ್ ಕ್ರೇಜ್ ಇಲ್ಲ ಅವನು. ನೋಡಿ ಮಫಿನ್ ಎಷ್ಟು ತರಲೆ ಮಾಡ್ತಾನೆ ಅಂತ. ನಾ ಹೇಳಿದ್ದೆ ಅಲ್ವಾ, ಅವನು ಆಟ ಆಡೋದು ನೋಡೋದೇ ಒಂದ್ ಚಂದ ಅಂತ. ನೆವರ್ದಲೆಸ್ ಈ ವ್ಲಾಗ್ ಬರೋದಕ್ಕೆ ಸ್ವಲ್ಪ ತಡ ಆಯ್ತು. ದೇರ್ ಆರ್ ಸರ್ಟೇನ್ ರೀಸನ್ಸ್. ನೀವೇನಾದ್ರೂ ನನ್ನ ಕಮ್ಯುನಿಟಿ ಪೋಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಿರತ್ತೆ. ಅಮ್ಮ ಹುಷಾರಿದ್ದಿಲ್ಲ, ಇವಾಗ ಸ್ವಲ್ಪ ಹುಷಾರಾಗಿದ್ದಾರೆ. ಅವರು ಕೂಡ ಇವಾಗ ಫ್ರೀಕ್ವೆಂಟ್ ಆಗಿ ವ್ಲಾಗ್ಸ್ನ ಹಾಕಕ್ ಶುರು ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ಆಲ್ ಯೋರ್ ರಿಕವರಿ ವಿಶಸ್. ನೆಕ್ಸ್ಟ್ ವ್ಲಾಗ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಾನೆ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.